ಅಲ್ಲ ಇಲ್ಲಿ ಸಮುದಾಯವನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆಯಾ ಅಂತ ಒಂದು ಕಡೆಯಲ್ಲಿ ಅದು ಯಾರು ಮಾಡ್ತಾ ಇದಾರೇನೋ ಅದು ನಿಮಗೆ ಗೊತ್ತಿರ್ಬೋದೇನೋ. ಯಾಕಂದ್ರೆ ನೋಡಿ ನಿನ್ನೆ ದಿನ ನಿಮ್ಮ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಬಂದ ತಕ್ಷಣ ಅವ್ರನ್ನ ವಿರೋಧಿಸುವಂತ ಅದು ಏನಾಯಿತು, ವಿಜೇಂದ್ರ ಅವರು ಹಿಂದೆ ಎಂದೂ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಈಗ ಅವರಾನೇ ಹೋರಾಟಕ್ಕೆ ಬಂದ ಸಂದರ್ಭ ಸ್ವಲ್ಪ ಮಟ್ಟಿಗೆ ಅವಾಗಿದ್ದೇನು ಯಡಿಯೂರಪ್ಪ ಸಾಹೇಬರು 2A ಕೊಡಲಿ ಅಂತ ಸ್ವಲ್ಪ ಮಂದಿಗೆ ಸಿಟ್ಟೈತು, ಆಕ್ರೋಶ ಐತಿ. ಹಾಗಾಗಿ ಆ ಕಾರಣಕ್ಕೆ ಜನರು ಏನೋ ಮಾಡಿದ್ರು, ನೀವು ಯಾಕೆ ಅದು ಆಕ್ರೋಶದ ಕಟ್ಟೆ ಹೊಡೆದಾಗ ಅದು ಹಂಗೆ ಆಗುತ್ತೆ. ಈಗ ಯಾರು ನಮ್ಮ ವಿರೋಧ ಮಾಡೋಕತ್ತಿರ್ಕಿಲ್ಲ ನಮ್ಮವ್ರ ಶಾಸಕರು, ನಾಳೆ ಅವ್ರು ಬಂದು ಅವ್ರಿಗೆ ಹಂಗೆ ಬೈತಾರೆ. ಹಂಗೆ ಆ ಥರ ಮೆಂಟಲಿಟಿ ಹೆಂಗೈತಿ, ವೇದಿಕೆ ಮೇಲೆ ನೀವು ಒಬ್ಬರೇ ಇರಬೇಕು. ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡ್ಯಾರ, ದ್ರೋಹ ಮಾಡ್ಯಾರ, ಅವ್ರು ಬಂದು ನಾವು ಮತ್ತು ಟೀಕೆ ಮಾಡ್ಯಾರಪ್ಪ ಅಂತ ಹಿಂಗೆ ಜನರು ತಲೆ ಬಂದ್ಬಿಟ್ಟೈತೆ. ಅದಕ್ಕೆ ಅದು ಸರಿಪಡಿಸೋ ಪ್ರಯತ್ನ ಆಗಬೇಕು ಅಂತ. ಅಲ್ಲ ಇಲ್ಲಿ ಸಮುದಾಯವನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆಯಾ ಅಂತ ಒಂದು ಕಡೆಯಲ್ಲಿ ಅದು ಯಾರು ಮಾಡ್ತಾ ಇದಾರೇನೋ ಅದು ನಿಮಗೆ ಗೊತ್ತಿರ್ಬೋದೇನೋ. ಯಾಕಂದ್ರೆ ನೋಡಿ ನಿನ್ನೆ ದಿನ ನಿಮ್ಮ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಬಂದ ತಕ್ಷಣ ಅವ್ರನ್ನ ವಿರೋಧಿಸುವಂತ ಅದು ಏನಾಯಿತು, ವಿಜೇಂದ್ರ ಅವರು ಹಿಂದೆ ಎಂದೂ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಈಗ ಅವರಾನೇ ಹೋರಾಟಕ್ಕೆ ಬಂದ ಸಂದರ್ಭ ಸ್ವಲ್ಪ ಮಟ್ಟಿಗೆ ಅವಾಗಿದ್ದೇನು ಯಡಿಯೂರಪ್ಪ ಸಾಹೇಬರು 2A ಕೊಡಲಿ ಅಂತ ಸ್ವಲ್ಪ ಮಂದಿಗೆ ಸಿಟ್ಟೈತು, ಆಕ್ರೋಶ ಐತಿ. ಹಾಗಾಗಿ ಆ ಕಾರಣಕ್ಕೆ ಜನರು ಏನೋ ಮಾಡಿದ್ರು, ನೀವು ಯಾಕೆ ಅದು ಆಕ್ರೋಶದ ಕಟ್ಟೆ ಹೊಡೆದಾಗ ಅದು ಹಂಗೆ ಆಗುತ್ತೆ. ಈಗ ಯಾರು ನಮ್ಮ ವಿರೋಧ ಮಾಡೋಕತ್ತಿರ್ಕಿಲ್ಲ ನಮ್ಮವ್ರ ಶಾಸಕರು, ನಾಳೆ ಅವ್ರು ಬಂದು ಅವ್ರಿಗೆ ಹಂಗೆ ಬೈತಾರೆ. ಹಂಗೆ ಆ ಥರ ಮೆಂಟಲಿಟಿ ಹೆಂಗೈತಿ, ವೇದಿಕೆ ಮೇಲೆ ನೀವು ಒಬ್ಬರೇ ಇರಬೇಕು. ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡ್ಯಾರ, ದ್ರೋಹ ಮಾಡ್ಯಾರ, ಅವ್ರು ಬಂದು ನಾವು ಮತ್ತು ಟೀಕೆ ಮಾಡ್ಯಾರಪ್ಪ ಅಂತ ಹಿಂಗೆ ಜನರು ತಲೆ ಬಂದ್ಬಿಟ್ಟೈತೆ. ಅದಕ್ಕೆ ಅದು ಸರಿಪಡಿಸೋ ಪ್ರಯತ್ನ ಆಗಬೇಕು ಅಂತ. ಅಲ್ಲ ಇಲ್ಲಿ ಸಮುದಾಯವನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆಯಾ ಅಂತ ಒಂದು ಕಡೆಯಲ್ಲಿ ಅದು ಯಾರು ಮಾಡ್ತಾ ಇದಾರೇನೋ ಅದು ನಿಮಗೆ ಗೊತ್ತಿರ್ಬೋದೇನೋ. ಯಾಕಂದ್ರೆ ನೋಡಿ ನಿನ್ನೆ ದಿನ ನಿಮ್ಮ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಬಂದ ತಕ್ಷಣ ಅವ್ರನ್ನ ವಿರೋಧಿಸುವಂತ ಅದು ಏನಾಯಿತು, ವಿಜೇಂದ್ರ ಅವರು ಹಿಂದೆ ಎಂದೂ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಈಗ ಅವರಾನೇ ಹೋರಾಟಕ್ಕೆ ಬಂದ ಸಂದರ್ಭ ಸ್ವಲ್ಪ ಮಟ್ಟಿಗೆ ಅವಾಗಿದ್ದೇನು ಯಡಿಯೂರಪ್ಪ ಸಾಹೇಬರು 2A ಕೊಡಲಿ ಅಂತ ಸ್ವಲ್ಪ ಮಂದಿಗೆ ಸಿಟ್ಟೈತು, ಆಕ್ರೋಶ ಐತಿ. ಹಾಗಾಗಿ ಆ ಕಾರಣಕ್ಕೆ ಜನರು ಏನೋ ಮಾಡಿದ್ರು, ನೀವು ಯಾಕೆ ಅದು ಆಕ್ರೋಶದ ಕಟ್ಟೆ ಹೊಡೆದಾಗ ಅದು ಹಂಗೆ ಆಗುತ್ತೆ. ಈಗ ಯಾರು ನಮ್ಮ ವಿರೋಧ ಮಾಡೋಕತ್ತಿರ್ಕಿಲ್ಲ ನಮ್ಮವ್ರ ಶಾಸಕರು, ನಾಳೆ ಅವ್ರು ಬಂದು ಅವ್ರಿಗೆ ಹಂಗೆ ಬೈತಾರೆ. ಹಂಗೆ ಆ ಥರ ಮೆಂಟಲಿಟಿ ಹೆಂಗೈತಿ, ವೇದಿಕೆ ಮೇಲೆ ನೀವು ಒಬ್ಬರೇ ಇರಬೇಕು. ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡ್ಯಾರ, ದ್ರೋಹ ಮಾಡ್ಯಾರ, ಅವ್ರು ಬಂದು ನಾವು ಮತ್ತು ಟೀಕೆ ಮಾಡ್ಯಾರಪ್ಪ ಅಂತ ಹಿಂಗೆ ಜನರು ತಲೆ ಬಂದ್ಬಿಟ್ಟೈತೆ. ಅದಕ್ಕೆ ಅದು ಸರಿಪಡಿಸೋ ಪ್ರಯತ್ನ ಆಗಬೇಕು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.